ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಂಚಾರಿ ಚಾಲಕ. ಎಲ್ಲರಿಗೂ ನಮಸ್ತೆ. ನಿಮ್ಮ ಸಂಚಾರಿ ಚಾಲಕ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು 11ನೇ ತಾರೀಕು ಗಾಡಿ ಹತ್ರ ಹೋಗೋಣ. ಇವತ್ತು ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಮಾತಾಡ್ಕೊಂಬರೋಣ. ಬನ್ನಿ ಹೋಗೋಣ. ನೋಡಿ, ಗಾಡಿ ಹತ್ರ ಬಂದಿದ್ದೀನಿ. ನಿಮಗೆ ನಿಲ್ಸಿದ್ದೀನಿ, ವಿಡಿಯೋ ಹಾಕಿದ್ದೀನಿ ನಾನು ಓದ್ ವಿಡಿಯೋದಲ್ಲಿ. ಆಮೇಲೆ ದಾದು ಹತ್ರ ಮಾತಾಡಿದ್ರು ಅವರು. ದಾದುನು ಫೋನ್ ಮಾಡಿ ಅವ್ರಿಗೆ ಏನ್ರಿ ಇವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಇಲ್ಲ ಕಂಪ್ಲೇಂಟ್ ಕೊಡೋದ ಏನ್ ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬರನ್ನ ನಂಬ್ಕೊಂಡು ಹೋಗಿದ್ದು. ಅಲ್ಲಿ ಮುಂದೆಗಡೆ ಒಬ್ರು ಅವರ ಹಿರಿಯರಲ್ಲಿ ಚೇತನ್ ಅಂತ, ಅವರು ಫೋನ್ ರಿಸೀವ್ ಮಾಡ್ಬಿಟ್ಟು ಇಲ್ಲ ಅಣ್ಣ ಏನೋ ಸಮಸ್ಯೆ ಆಯ್ತು, ದುಡ್ಡು ಬರೋದು ಲೇಟ್ ಆಯ್ತು, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು. ತುಂಬಾ ಚರ್ಚೆ ಆಗಿದೆ. ಅದು ಚರ್ಚೆ ಆಗಿದ ತಕ್ಷಣ ಅವ್ರು ಹೇಳಿದ್ ಒಂದೇ ಒಂದು ಮಾತು, ಅಣ್ಣ ಸೋಮವಾರ 3 ಗಂಟೆಗೆ ಬರ್ತೀನಿ, ನಾನು 3 ಗಂಟೆಗೆ ಬಂದು ನಿಮ್ದೇನೇ ಸೆಟ್ಲ್ಮೆಂಟ್ ಮಾಡ್ತೀನಿ ಅಣ್ಣ ಅಂತ ಹೇಳಿದ್ರು. ನಾನು ಹೇಳಿದೆ, ದಾದುಗೆ ಸೆಟ್ಲ್ಮೆಂಟ್ ಆಗ್ಬಿಡೋದು ದಾದು, ನನ್ನ ಕೈಲಿ ಕಾಯೋ ಪೇಷನ್ಸ್ ಇಲ್ಲ. ನಾನು ಕಾಯೋದು ಎಷ್ಟಂತ ಕಾಯ್ತೀಯ? 1 ತಿಂಗಳು 15 ದಿವಸ ಆಯ್ತು ಇಲ್ಲಿ ಗಾಡಿ ತಂದು. ನಾವು ಬಂಡವಾಳ ಹಾಕ್ಬಿಟ್ಟು ನಿಂತ್ಕೊಂಡಿದ್ರೆ ಏನ್ ಮಾಡೋದು? ಗಾಡಿನೂ ಓಡ್ಸಕ್ ಆಗ್ತಾ ಇಲ್ಲ, ಈ ಕಡೆ ಲಾಭನೂ ಇಲ್ಲ, ನಮ್ ಜೀವನ ನಡೆಯೋದು ಬೇಡ, ಹಂಗೆ ಹಿಂಗೆ ಅಂತ ಮಾತಾಡಿದ್ಕೆ ಇಲ್ಲ ಅಣ್ಣ ಅದು ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ, ಬೇಜಾರು ಮಾಡ್ಕೊಬಿಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಲ್ಲಿಂದ ಏನ್ ಮಾಡ್ದೋ ಮಾತಾಡ್ಕೊಂಡು ಇಲ್ಲಿದ್ ಕೆಲಸ ಮುಗೀತು. ಇವತ್ತಿಗೆ ಇಷ್ಟೇ ಕಾರ್ಯಕ್ರಮ, ಏನಿದ್ರು ಸೋಮವಾರನೇ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಸೋಮವಾರ ಬರ್ತೀನಿ ಅಂತ ಅಲ್ಲಿಂದ ನಾನು ಹೊರಟಿದ್ದೆ. ನಾನು ಶೋರೂಮ್ ಕಡೆ ಹೋಗೋಣ ಅಂತ ಹೇಳಿದೆ. ನಮ್ಮ ಮಗರು ಸರಿ ಆಯ್ತು ನಡೀರಿ ಹೋಗೋಣ ಶೋರೂಮ್ಗೆ ಅಂತ ಹೇಳಿದ್ರು. ಯಾವ ಗಾಡಿ ತಾಳಕ್ ಹೋಗ್ತಾ ಇದೀನಿ ಅನ್ಕೊಂಡಿದ್ರ? ಏನು ಗಾಡಿ ಏನು ತಾಳಕ್ ಹೋಗ್ತಾ ಇಲ್ಲ. ಕೊಟೇಶನ್ ಹಾಕೊಂಡು ಎಷ್ಟೈತೆ ಅದು ರೈಟು ಏನು ಎತ್ತ ಅಂತ ವಿಚಾರಿಸೋಣ, ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ನಾನ್ ನೋಡಿದ್ದು 2015 ಕೊಟೇಶನ್ ಹಾಕಿಸ್ತಾ, ಅಲ್ಲಿ ಗಾಡಿ ಯಾವ್ದು ಇರ್ಲಿಲ್ಲ ಈ ಶೋರೂಮ್ ಅಲ್ಲಿ ಬರೋ ಕೊಟೇಶನ್ ಹಾಕೊಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅಲ್ಲೇ ಕೂತ್ಕೊಂಡು ಸುತ್ತಲೂ ನೋಡ್ತೀನಿ ಬೋಲ್ಡ್ ಗಿಲ್ಡ್ ಏನಾದ್ರು ಐತಾ, ಅಲ್ಲಿ ಗಾಡಿ ಆದ್ರೂ ಇಲ್ಲ, ಬೋಲ್ಡ್ ಅಲ್ಲಿ ಯಾವ್ದಾದ್ರು ಗಾಡಿಗಳವ ಅಂತ ನೋಡಿದ್ರೆ ಯಾವ ಗಾಡಿನೂ ಇಲ್ಲ ಗುರು. ಕೊಟೇಶನ್ ಹಾಕತಕ್ಕ ಆರಾಮಾಗಿ ಕುಂತಿದ್ದ. ಕೊಟೇಶನ್ ಎಲ್ಲ ಬರೋ ಅಷ್ಟೊತ್ತಿಗೆ ಒಂದು ½ ಅನ್ ಅವರ್ ಆಗ್ಬಿಡ್ತು ಗುರು. ಕೊಟೇಶನ್ ಎಲ್ಲ ಹಾಕೊಟ್ರು. 20,17,000 ಚಿಲ್ಲರೆ ಆಯ್ತು. ನಾನು ಹೇಳ್ದೆ ಗುರು 20,17,000 ಚಿಲ್ಲರೆ ಗಾಡಿ ತಾಂಬೇಕನ್ನ, ಹೊಸ ಗಾಡಿ ತಾಂಡಿ ಏನ್ ಮಾಡೋಣ, ಹಗ್ಗ ಟಾರ್ಪಲ್ ಎಲ್ಲ ಹೊಂಚ್ಕೋಬೇಕು, ಯಾರ ಸೆಕೆಂಡ್ ಹ್ಯಾಂಡ್ ತಾಳನ ಬಾ ಇಲ್ಲಿ. ಆ ಶೋರೂಮ್ ಬಿಟ್ಟು ಫಸ್ಟ್ ಓಡೋಗ್ಬಿಡೋಣ ಅಂತ ಆಚೆ ಬಂದವರು. ಆಚೆ ಕಡೆ ಬಂದ್ರೆ ಒಂದ್ ಗಾಡಿ ಸರ್ವಿಸ್ ಆಗ್ತಾ ಇತ್ತು, ಆ ಗಾಡಿನ ತೋರಿಸಿದ್ ನಾನು. ಈ ಗಾಡಿನ ಕೇಳೋಣ ಅಂತ ಹೇಳಿದ್ರೆ, ನೀವು ಶೋರೂಮ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳಿದ್ರು ನಮ್ಮ ಮಗ. ಸರಿ ಆಯ್ತಪ್ಪ, ಏನೋ ಗೊತ್ತಿಲ್ಲ, ನೀನೇನೋ ಶೋರೂಮ್ ಅಲ್ಲಿ ಕೇಳೋಣ ಅಂತ ಐಡಿಯಾ ಹೇಳ್ದೆ ಅನ್ಕೊಂಡು ನಾನ್ ಬಂದೆ ಅಂತ ಹೇಳಿದೆ. ಅಲ್ಲಿಂದ ನಾನು ಹೊಲ್ಟಿದ್ದು ಸೀದಾ ನಾನು 2 ವೀಲರ್ ಬಿಟ್ಟಿದ್ದೀನಿ ಗುರು. 2 ವೀಲರ್ ರೆಡಿ ಮಾಡಕ್ಕೆ ಅದು ಇನ್ನ 6 ತಿಂಗಳಾಯ್ತು 2 ವೀಲರ್ ಬಿಟ್ಟು. ನನಗೆ ಟೈಮೇ ಸರಿ ಇಲ್ಲ ಅನ್ನೋದು ಇದಕ್ಕೋಸ್ಕರ 6 ತಿಂಗಳ ರೆಡಿ ಮಾಡ್ತಾನೆ ಇಲ್ಲ. ಪೈಂಟ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಮೆಕ್ಯಾನಿಕ್ ಪ್ರಾಬ್ಲಮ್ ಆಗುತ್ತೆ. ಇವು ಇಬ್ರಿಂದ ಮಧ್ಯದಲ್ಲಿ ಸಿಗಾಕೊಂಡು ನನ್ನ ಗಾಡಿ ಪಾರ್ಟ್ಸ್ ಬಿಚ್ಚಾಕ್ಬಿಟ್ಟವ್ರೆ. ಬನ್ನಿ ತೋರಿಸ್ತೀನಿ ಹೋಗೋಣ. ಗ್ಯಾರೇಜ್ ಹತ್ರ ಬಂದು ನೋಡ್ತೀನಿ, ನನ್ನ ಗಾಡಿನ ಕಣ್ಣ ಕಾಣಿಸ್ತಲ್ಲ ಗುರು. ಎಲ್ಲಿ ಕಣ್ಣ ಕಾಣಿಸ್ತಲ್ಲ ಅಂದ್ರೆ, ಆ ಕಡೆ ಒಂದು ಮೂಲೆಯಲ್ಲಿ ಒಂದು ಆಕ್ಟಿವ್ ನಿಂತು ನಾನು ಖುಷಿ ಆಗೋದು, ರೆಡಿ ಆಗ್ಬಿಡ್ತಾ ಇತ್ತು. BS6 ತರ ಆಯ್ತು ಅನ್ಕೊಂಡ್ರೆ, ನಾನು 110cc ನನ್ನ ಗಾಡಿ, ನಾನು BS6 ಎಲ್ಲ ಬಿಟ್ಟಿರೋದು. ಆಮೇಲೆ ಮೆಕ್ಯಾನಿಕ್ ಕೇಳಿದ್ರೆ ಟೈರ್ ತೋರಿಸ್ತಾರೆ, ನೋಡೋಣ ಅಲ್ಲಿ ಟೈರ್ ಬಿದ್ದೈತೆ ಅಂತ ಹೇಳ್ತಾರೆ. ಗಾಡಿ ನೋಡಿ ಗುರು, ಚಾರ್ಜ್ ಎಲ್ಲ ಹೆಂಗ್ ನಿಂತೈತಿ ಇಲ್ಲಿ. ನನ್ನ ಗಾಡಿ 6 ತಿಂಗಳಿಂದ ಮೂಲೆ ಸೇರ್ಕೊಂಡೈತೆ. ಇಂಜಿನ್ ಮಾತ್ರ ರೆಡಿ ಮಾಡಿದೀನಿ ಅಣ್ಣ. ನಿಮ್ ಪೈಂಟ್ರು ಪ್ರಾಬ್ಲಮ್, ಪೈಂಟ್ರು ಬಾಡಿ ಎಲ್ಲ ಕೊಟ್ರೆ 2 ದಿವಸದಲ್ಲಿ ಗಾಡಿ ರೆಡಿ ಮಾಡ್ಕೊಡ್ತೀನಿ. ನಾನು ಹೇಳ್ದಪ್ಪ, ನಿಮ್ಮಿಬ್ಬರ ಕೈಲೂ ಸಿಗಾಕೋಗ್ಬಿಟ್ಟಿದ್ದೀನಿ. ಇವಾಗ ನನ್ನ ಗಾಡಿನೂ ಪಾರ್ಟ್ಸ್ ಬಿಚ್ಬಿಟ್ಟಿದ್ದೀರಾ. ಇವಾಗ ನಾನು ಏನ್ ಮಾಡಿದ್ರು ನೀವು ಯಾವಾಗ ರೆಡಿ ಮಾಡ್ಕೊಡ್ತೀರಾ ಅವಾಗ ತಾನೇ ನಾನು ತಗೊಂಡೋಗ್ಬೇಕು ಅಂತ ಹೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಅಣ್ಣ ಆ ತರ ಎಲ್ಲ ಅನ್ಕೋಬೇಡ, ಅಂಡು ಕೂಡ ಪೈಂಟ್ ಎಲ್ಲ ತಂದ್ಕೊಂಡಿದ್ದೀನಿ ನೋಡ್ಬೇಕಾರೆ ಅಂತ ತೋರಿಸ್ರು ಪೈಂಟ್ ಬಾಕ್ಸ್ನ. ಹಂಗೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ, ಆದಷ್ಟು ಜಲ್ದಿ ಮಾಡ್ಕೊಡ್ತೀನಿ. ನಿಮ್ ಪೈಂಟ್ರು ಕೆಲಸ ಮುಗಿಸ್ಕೊಟ್ರೆ ಸಾಕು, ಇಂಜಿನ್ ಎಲ್ಲ ಫಿಟ್ ಮಾಡಿದೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾನು ಹೇಳ್ದೆ, ಅಣ್ಣ ನೀವು ಪೈಂಟ್ರು ಪ್ರಾಬ್ಲಮ್ ಇಲ್ಲ, ನನ್ನ ಪ್ರಾಬ್ಲಮ್ ಇಲ್ಲ, ನನ್ನ ದುರಾದೃಷ್ಟನ ಏನನ್ನೋದು ಗೊತ್ತಿಲ್ಲ, ಒಟ್ನಲ್ಲಿ ಗಾಡಿ ತಂದು ಬಿಟ್ಟಿದ್ದೀನಿ, ರೆಡಿ ಮಾಡ್ಕೊಡ್ಬೇಕು. ಅದು ಯಾವಾಗ ರೆಡಿ ಮಾಡ್ಕೊಡ್ತೀರಾ ಅಂದಿದ್ಕೆ ನೋಡಿ ಎಲ್ಲ ಬಫಿಂಗ್ ಮಾಡ್ತಿದ್ದೀನಿ, ಇಂಜಿನ್ ಫಿಟ್ಟಿಂಗ್ ಆಗೈತೆ, ಎಲ್ಲ ರೆಡಿ ಐತೆ. ಬರೀ ನೀವು ಬಾಡಿ ಪೈಂಟ್ ಮಾಡ್ಸಿರೋದನ್ನ ನನ್ಗೆ ಕೊಟ್ಬಿಟ್ರೆ ಆದಷ್ಟು ಜಲ್ದಿ ನಾನು ಗಾಡಿ ಕೊಟ್ಬಿಡ್ತೀನಿ ಅಂದ್ರೆ, ಅಣ್ಣ ಗಾಡಿ ತಿರ್ಗಾಡಕ್ಕೂ ಸಹ ಗಾಡಿ ಇಲ್ಲ, ನಾವು ಯಾರ್ಯಾರ ಗಾಡಿನೂ ತಿರ್ಗಾಡಿಸ್ತಾ ಇದೀವಿ ಅಂತ ಹೇಳಿದ್ಕೆ 2 ದಿವಸದಲ್ಲಿ ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ 2 ದಿವಸದಲ್ಲಿ ಗಾಡಿ ಕೊಡ್ತೀನಿ, ಅವ್ರ ಬಾಡಿ ಎಲ್ಲ ಕೊಡ್ಲಿ, ಅವ್ನ ಪೈಂಟ್ರು ಪ್ರಾಬ್ಲಮ್ ಇಕ್ಕೊಂಡು ನನ್ನ ಮೇಲೆ ಹೇಳ್ತೀರಾ ಅಂತ 2 ದಿವಸದಲ್ಲಿ ಕೊಡ್ತೀರಾ ನೀವು ಅಂತ ಅವ್ರಿಗೆ ಚಾಲೆಂಜ್ ಮಾಡಿ ನಾನು ಬಂದೆ. ಅವರು ನನ್ನ ಮೇಲೆ ಚಾಲೆಂಜ್ ಮಾಡಿದ್ರು, ಇನ್ನು 2 ದಿವಸದಲ್ಲಿ ನಾನು ಗಾಡಿ ಕೊಡ್ಲಿಲ್ಲ ಅಂದ್ರೆ ಕೇಳಿ ನೀವು ಅಂತ ಹೇಳಿದ್ರು. ಸರಿ ಆಯ್ತು ಕಣ್ರಿ, ನಿಮ್ಮಂತೇನೆ ಆಗ್ಲಿ, ಇವಾಗ ತಂದು ಬಿಟ್ಬಿಟ್ಟಿದೀವಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಪೈಂಟ್ರದೊಂದು ಭಯ ಆಗೋರು, ಫೋನೇ ರಿಸೀವ್ ಮಾಡಲ್ಲ, ಇಲ್ಲಿದ್ದೀನಿ ಅಲ್ಲಿದ್ದೀನಿ, ಆ ಊರಲ್ಲಿದ್ದೀನಿ ಈ ಊರಲ್ಲಿದ್ದೀನಿ ಅಂತಾನೆ. ನನಗಂತೂ ಅದೇ ಡೌಟ್ ಅಲ್ಲೇ ಇತ್ತು, ಈ ಸ್ವಾಮಿ ಫೋನ್ ಎತ್ತುತ್ತಾನ, ಇಲ್ಲ ಗ್ಯಾರೇಜಿಗೆ ಬಂದು ಸುಳ್ಳು ಹೇಳ್ತಾವನ, ಇಲ್ಲ ಯಾವ್ದಾರು ಬೇರೆ ಊರಲ್ಲವನ, ಇಷ್ಟೆಲ್ಲ ಆಲೋಚನೆಗಳು ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ 6 ತಿಂಗಳಿಂದ ಅನುಭವಿಸಿದೀನಿ ನಾನು. ಇವಾಗ್ಲೂ ಸಿಗ್ತಾನ ಇಲ್ವಾ ಅನ್ನೋದು ಅದು ಡೌಟ್ ಇತ್ತು ನನಗೆ. ಆಮೇಲೆ ನಾನು ನೋಡೇ ಬಿಡೋಣ ಒಂದ್ಸತಿ, ನಾವ್ ಯಾಕಂದ್ರೆ ಫೋನ್ ಎಲ್ಲ ಮಾತ್ರ ಚೆನ್ನಾಗಿರಲ್ಲ, ಡೈರೆಕ್ಟ್ ಆಗಿ ಹೋಗೋಣ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಇದನ್ನ ಗ್ಯಾರೇಜ್ ಅಲ್ಲಿ ಇಲ್ಲ ಅಂದ್ರೆ ಕೊನೆಗೆ ಮನೆ ತಗ ಹೊರಟೋಗ್ಬಿಡೋಣ ಅಂತ ಇದೆಲ್ಲ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ. ಏನಕ್ಕೆ ಡಿಸೈಡ್ ಮಾಡಿದೆ ಅಂದ್ರೆ, ಒಂದು ಗಾಡಿ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ನಾನು ಅನ್ಭವಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಎಮರ್ಜೆನ್ಸಿ 2 ವೀಲರ್ ಬೇಕು. ಇವಾಗ ಯಾರ್ದೋ ಇಸ್ಕೊಂಡು ಹೋದ್ರೆ ಗುರು 1 ಸೆಕೆಂಡ್ ಆಗಲ್ಲ, ಆಮೇಲೆ ಏನ್ ಹೇಳ್ತಾರೆ, ಫೋನ್ ಮಾಡ್ಬಿಟ್ಟು ನಾನು ಎಲ್ಲ ಹೋಗ್ಬೇಕು ತಾಂಬ ಗಾಡಿ ಅಂತಾರೆ. ಅದೇ ನಮ್ ಗಾಡಿ ಇದ್ರೆ ನಾವ್ ಎಲ್ ಬೇಕಾದ್ರೂ ಕೂತ್ಕೋಬಹುದು, ಎಲ್ ಬೇಕಾದ್ರೂ ಇರ್ಬೋದು. ಬನ್ನಿ ಹೋಗೋಣ ಸೀದಾ ಪೈಂಟ್ರು ಗ್ಯಾರೇಜ್ ಹತ್ರ. ಆ ಕಡೆ ಹೋಗ್ಬೇಕಾಯ್ತು ಗುರು, ಇದ್ಯಾವುದೋ ಸದ್ಯಕ್ಕೆ ತೂರ್ಬಿಟ್ಟು ಕನ್ಫ್ಯೂಸ್ ಆಗೋದೆ ನಾನು. ಯಾರು ಹುಡುಗಪ್ಪ ಹೋಗ್ತಾರೆ ನೀನು ಅಂತ. ಇಲ್ಲ ಕರೆಕ್ಟಾಗಿ ಹೋಗ್ತಾ ಇದೀನಿ ಅಂದ್ರು. ಇಲ್ಲ ನಾನು ಆ ಕಡೆಯಿಂದ ಹೋಗ್ಬೇಕಾಯ್ತು, ನೀನು ಈ ಸಂದಿಗೆ ತೂರ್ಬಿಟ್ಟಿದ್ದೆ ಅಂತ ಹೇಳಿದ ತಕ್ಷಣ ನಮ್ಮ ಮಗ ಆ ಕಡೆಯಿಂದ ತಿರ್ಗಿಸ್ಕೊಂಡ್ರು ಗಾಡಿನ. ತಿರ್ಗಿಸ್ಕೊಂಡಿದ್ದ ತಕ್ಷಣ ಫೋನ್ ಮಾಡಿದ್ರೆ, ಆ ಸ್ವಾಮಿ ಇಲ್ಲ ನಾನು ಎಲ್ಲೋ ID ಕಾರ್ಡ್ ತೆಗಿತಾ ಇದ್ದೀನಿ, ಅದ್ಯಾವುದೋ ಬಂದೈತಲ್ಲ ಗುರು NIC ಅದು ನನಗೆ ಬರ್ತಾ ಇಲ್ಲ ಹೇಳಕ್ಕೆ, ಆಗ ಅಲ್ಗೋಗಿದ್ದೀನಿ ಅಂತ ಹೇಳಿದ್ರೆ ಆ ಸ್ವಾಮಿ ಗ್ಯಾರೇಜ್ ಮುಂದೆಗಡೆನೆ ನಿಂತನ್ ಗುರು. ಅವಾಗ ತಾನೇ ಬೀಗ ತೆಗಿತಾನೆ ನೋಡಿ, ಇಲ್ಲಿ ನಿಂತಿದ್ದಾನೆ ನೋಡಿ ಪೈಂಟ್ರು. ಈತಾನೆ ನನಗೆ ಕೊಟ್ಟಿರೋ ಚಾಕ್ಲೇಟ್ ಒಂದೊಂದಲ್ಲ ಗುರು, 1 kg ಇದು 1.25 kg ಚಾಕ್ಲೇಟ್ಗಳು. ಬರೀ ಅಣ್ಣ ತಗಂತಾರು ಚಾಕ್ಲೇಟ್
ಚಾಕ್ಲೇಟ್ಗಳು ತಿಂತಾ ಇರೋ ಅಂತ ಇದೇ ತೋರಿಸ್ತಾ, ಆಮೇಲೆ ಐಡಿ ಕಾರ್ಡ್ ಎಲ್ಲ ತೋರಿಸ್ತಾ ಇದ್ದ, ಬರೀ ಇದನ್ನೇ ಹೇಳ್ತಾ ಇದ್ದಲ್ಲ, ಅದಿನ್ನ ಎಲ್ಲೋ ಇರೋದ್ನ ಐಡಿ ಕಾರ್ಡ್ನ ಇವಾಗ ತೋರಿಸ್ತಾ ಇದೆಯಾ ನೀನು, ಓಟೆನ್ ಇವಾಗ್ಲೇ ಹಾಕ್ಬೇಕಂತ ಹೇಳಿ ಬೈದಿದ್ಕೆ ಒಳಗೆ ಕರ್ಕೊಂಡೋದ ಬಾಣ ಅಂತ. ನಾನು ಒಳಗೆ ಹೋಗ್ಬಿಟ್ಟು ಪೈಂಟ್ ಎಲ್ಲ ಆಗ್ಬಿಟ್ಟೈತೆ ಅಂತ ಖುಷಿಲಿದ್ರೆ ಆಮೇಲೆ ತೋರಿಸ್ತಾನೆ ಇಲ್ಲೆಲ್ಲ ಹೊಡೆದೋಗ್ಬಿಟ್ಟೈತೆ, ಕ್ಲೀನ್ ಆಗಿ ಮಾಡ್ಕೊಡ್ತೀನಿ, 2 ಪೀಸ್ ಮಾತ್ರ ಚೆನ್ನಾಗಿ ಹೊಡೆದಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ದೆ. ನಾನು ಅಸಾಮಿ ನನ್ನ ಹತ್ರ ಗಾಡಿ ಇಲ್ಲ ಕಣಪ್ಪ ತಿರ್ಗಾಡಕ್ಕೆ ಅಂತ ಹೇಳಿ, ಇಲ್ಲೆಲ್ಲ ಡ್ಯಾಮೇಜ್ ಆಗ್ಬಿಡೈತೆ ಅಂತ ತೋರಿಸ್ತಾ. ನಾನು ಹೇಳ್ದೆ ನೀನ್ ಕ್ಲೀನ್ ಆಗಿ ಮೆಟ್ಲು ಬೇಸ್ಟ್ ಲಪ್ಪ ಹಾಕಿದ್ರೆ ಯಾಕಪ್ಪ ಡ್ಯಾಮೇಜ್ ಆಗಿರೋದು ಅಂತ ಹೇಳಿದ್ರೆ, ಅಣ್ಣ ಆ ಪೀಸೇ ಬೇಡ ನಿನ್ಗೆ ಬೇರೆ ಪೀಸ್ ಹೊಡ್ಕೊಡ್ತೀನಿ ಅಂತ. ತಿರ್ಗಾ ಐಸ್ ಸಿಕ್ಬಿಡ್ನಲ್ಲ ಗುರು ತಲೆ ಮೇಲೆ ಈತ, ಏನೋ ಹಿಂಗಿಕ್ತಾ ಇದೆ, ಬರೀ 6 ತಿಂಗಳಿಂದ ಇದೇ ಡೈಲಾಗ್ ಹೊಡಿತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ನಮ್ ಗಾಡಿ ಅದು ನಿನ್ಗೆ ಓನ್ ಇಕ್ಕೊಂಡಿರೋದಲ್ವಾ, ನೀನ್ ಚೆನ್ನಾಗಿಕ್ಕೋ ಗಾಡಿನ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಒಂದು ಸೈಜ್ಗಲ್ ಐಸ್ ಇಕ್ಬಿಟ್ಟು ಕರಗಿಸ್ಬಿಡ್ನಲ್ಲ ಗುರು. ಅಣ್ಣ ನೀನ್ ಇವಾಗಲೇ ತುಂಬಾ ಇಕ್ಬಿಟ್ಟಿದ್ಯಾ ಐಸ್ನ, ಅದನ್ನೇ ಕರಗಿಸ್ಕೊಳಕ್ ಆಗ್ತಲ್ಲ, ಇದ್ರ ಮೇಲೆ ನನ್ಗೆ ಐಸ್ ಸಿಕ್ಕಿದ್ರೆ ನಾನು ಇಲ್ಲಿಂದ ತಡ್ಕೊಳಕ್ ಆಗಲ್ಲ, ನೀನ್ ಹಂಗೆಲ್ಲ ಯಾಮಾರ್ಸ್ಬಿಡಾಕಣೋ ಅಂತ ಹೇಳಿದ್ರೆ, ನಾನು ಯಾಕಣ ನಿನ್ನ ಯಾಮಾರ್ಸ್ಲಿ, ಹಂಗೆಲ್ಲ ಮಾಡಲ್ಲ, ನಾನು ಒರಿಜಿನಲ್ ಪೈಂಟ್ ಹೊಡಿತೀನಿ ಹಂಗೆ ಹಿಂಗೆ ಅಂತ ಮತ್ತೆ ನನ್ನ ಮನ್ಸೊಳಗೆ ಕರಗಿಸ್ಬಿಡ್ನಲ್ಲ ಗುರು. ನಾನು ಹೋಗಿದ್ದು ಸಿಟ್ಕೊಂಡಿನ ಬೇರೆ ಕಡೆ ಕೊಟ್ಬಿಡೋಣ ಪೈಂಟ್ ಅಂತ ಹೇಳಿ 5 ನಿಮಿಷಕ್ಕೆ ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಅದು ಯಾವ್ದೋ 2 ಬಾನೆಟ್ಗಳನ್ನ ಎತ್ಬಿಟ್ನಲ್ಲ ಗುರು. ಈ ಬಾನೆಟ ಬೇಡ ಬೇರೆ ಬಾನೆಟ್ ಹಾಕ್ಬಿಡೋಣ ಹಿಂದೆಗಡೆದು ಅಂತ ಹೇಳ್ಬಿಟ್ನಲ್ಲ ಗುರು. ಹಂಗೆ ಟುಸ್ ಪಟಾಕಿ ಹಂಗೆ ಕರ್ಗೋಗ್ಬಿಟ್ಟೆ ಗುರು. ನಾನು ಬಾನೆಟ್ ತೋರಿಸಿದ ಬಿಡಪ್ಪ ಈ ಗಾಡಿ ಚೆನ್ನಾಗಿ ಕ್ಲೀನ್ ಆಗಿ ಕೆಲಸ ಮಾಡ್ಕೊಡ್ತಾನಲ್ಲ ಅಂತ ಖುಷಿ ಆಗೋಯ್ತು ನನಗೆ. ಖುಷಿಗೆ ಚಾಕ್ಲೇಟ್ ಕೊಡ್ತಾನೆ ಅಂತ ಅವಾಗ್ಲೂ ಗೊತ್ತಾಗ್ನಿಲ್ಲ ಗುರು. ಆಚೆ ಕರ್ಕೊಂಡು ಬೀಗ ಹಾಕೊಂಡೆ, ಅವ್ನು ಆ ಕಡೆ ಹೊರಟೋಗ್ಬಿಟ್ಟ, ನಾನು ಈ ಕಡೆ ಕಳಿಸ್ಬಿಟ್ನಲ್ಲ ಗುರು. ಹೋಗೋಣ ನಿನ್ ಮನೆ ಕಡೆಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಅನ್ಕೊಂಡೆ ಇಷ್ಟೊತ್ತಕ ಎಲ್ಲ ಬೆಣ್ಣೆ ತರ ಮಾತಾಡ್ಬಿಟ್ಟು ಕಳಿಸ್ಬಿಟ್ನಲ್ಲಪ್ಪ, ಪೈಂಟ್ ಹೊಡಿನಿಲ್ಲ ಏನು ಇಲ್ಲ ಅನ್ಕೊಂಡೆ. ಚಿದಿ ನಡಿಯಪ್ಪ ಹೋಗೋಣ ಮನೆ ಕಡೆಗೆ, ಪೈಂಟ್ ಸೇವಾಸ ಮಾಡ್ಬಿಟ್ಟಿದೀವಿ, 6 ತಿಂಗಳಿಂದ ಅನ್ಭವಿಸ್ಬಿಟ್ಟಿದೀವಿ, ಇವಾಗ ಏನು ಮಾಡಾಗಲ್ಲ, ಅವ್ರು ಯಾವಾಗ ಕೊಡ್ತಾರ ಅವಾಗ್ಲೇ ಕೊಡ್ಬೇಕು. ನಮ್ಮ ಮನೆ ಬರಗಳು ನೋಡಿ ಹಿಂಗೆ ಗಾಡಿಗಳನ್ನೆಲ್ಲ ಬಿಚ್ಚಿಕ್ ಬಿಟ್ರೆ ಕರೆಕ್ಟಾಗಿ ಕಂಡೀಷನ್ ಆಗಿ ಕೆಲಸ ಮಾಡಿಸ್ಕೋಬೇಕು, ಇಲ್ಲ ಅಂದ್ರೆ ಕಂಡೀಷನ್ ಆಗಿ ನಾವೇ ಗಾಡಿಗಳನ್ನ ಇಕ್ಕೊಬಿಡ್ಬೇಕು. ಯಾವತ್ತೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಗಾಡಿ ರೆಡಿ ಮಾಡಿಸ್ಕೊಂತೀನಿ, ನಾನು ಆ ತರ ಮಾಡಿಸ್ಕೊಂತೀನಿ ಈ ತರ ಮಾಡಿಸ್ಕೊಂತೀನಿ ಅಂತ ಬಿಚ್ಚಾಕ್ಬಿಟ್ರೆ 1 ತಿಂಗಳಲ್ಲೇ ಕೆಲಸ ಮಾಡಿಸ್ಕೋಬೇಕು. ತಿಂಗಳಂಗಟ್ಲೆ ಬಿಟ್ಬಿಟ್ರೆ ಗಾಡಿ ಪಾರ್ಟ್ಸ್ಗಳು ಜಲ್ದಿ ಸಿಗಲ್ಲ, ಇವರು ಕೆಲಸ ಮಾಡಿ ಚಾಕ್ಲೇಟ್ ಕೊಡೋದು ಬಿಡಲ್ಲ. ನಮ್ಮ ಮನೆ ಬರ ಇದೇ ತರ ಆಯ್ತು ಗುರು. ಇವತ್ತು ಹೋಗಿದ್ ಕೆಲಸ ಕಾರ್ಯಗಳು ಯಾವ್ದು ನೆಟ್ಗಾಗ್ನಿಲ್ಲ, ಏನು ಆಗ್ನಿಲ್ಲ. ಸೋಮವಾರದಾಗ ಪೆಂಡಿಂಗ್ ಇರ್ರಿ ಅಂತ ಅವರು ಪೆಂಡಿಂಗ್ ಇಕ್ಬಿಟ್ರು. ಈ ಪೈಂಟ್ರುಗಳು ನೋಡಿದ್ರೆ ಈ ಪೈಂಟ್ರು ನನಗೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಪೈಂಟ್ರು ಆ ಕಡೆ ಕೊಟ್ಟೋದ್ರು. ಮೆಕ್ಯಾನಿಕ್ ಅವ್ರು ಹೇಳಿದ್ರು, ಇನ್ನು 2 ದಿವಸದಲ್ಲಿ ನೀನ್ ಪೈಂಟ್ ಏನಾದ್ರು ಬಾಡಿ ಕೊಟ್ಬಿಟ್ರೆ ನಿನ್ ಗಾಡಿನ ಕ್ಲೀನ್ ಆಗಿ ರೆಡಿ ಮಾಡಿಸ್ಬಿಟ್ಟು ಜಿಂಕ್ ಚಾಕ್ ಮಾಡ್ಬಿಟ್ಟಿನಿ ಅಂತ ಹೇಳಿದ್ರು. ಮನೆ ತಗಾನು ಇದೇ ತರ ನಮ್ಮ ಮನೆ ಬರ ಅನ್ಕೊಂಡೆ ಅಲ್ಲಿ ಹೋಗಿದ್ ಕಡೆ ಏನು ಕೆಲಸ ಆಗ್ನಿಲ್ಲ, ಮನೆ ಕಡೆಗೆ ಸುಮ್ನೆ ಹೋಗ್ತಾರನ ಅಂತ ಹೇಳ್ಬಿಟ್ಟೆ ನಿಮ್ಮ ಸಂಚಾರಿ ಚಾಲಕ ನಾನು ಬಂದಿದ್ ಮನೆ ಕಡೆಗೆ. ಇಂದಿನ ವಿಡಿಯೋ ಇಷ್ಟಿತ್ತು, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ. ಕೊನೆ ತನಕ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಂತರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ, ಮಾಡ್ತೀರಲ್ವಾ.